ಈಗ ವಾರ್ನಿಂಗ್ ಸೈನ್ಸ್ ಏನು? ಓಕೆ, ವಾಟ್ ಆರ್ ದ ವಾರ್ನಿಂಗ್ ಸೈನ್ಸ್ ದ್ಯಾಟ್ ಶುಡ್ ನಾಟ್ ಬಿ ಇಗ್ನೋರ್ಡ್? ಎಸ್, ಸಿ ಮೋಸ್ಟ್ ಇಂಪಾರ್ಟೆಂಟ್ ಬೋನ್ ಕ್ಯಾನ್ಸರ್ಸಲ್ಲಿ ಸಿಮ್ಟಮ್ಸ್ ಏನಂದರೆ ಪೇಯ್ನ್ ಇರುತ್ತೆ. ಓಕೆ, ಸೊ ಪೇಯ್ನ್ ನಮಗೆ ಸಾವಿರಾರು ಕಾರಣಕ್ಕಿರ್ಬೋದು. ಒಂದು ಏಟ್ ಬಿದ್ದರೆ ಪೇಯ್ನ್ ಆಗ್ಬೋದು, ಅಥವಾ ಕಾಲು ಟ್ವಿಸ್ಟ್ ಆದರೆ ಪೇಯ್ನ್ ಆಗ್ಬೋದು. ಬಟ್ ಆ ಪೇಯ್ನ್ ಎಲ್ಲ ಹೆಂಗೆ ಅಂತಂತಂದರೆ 1 ವೀಕ್ ಅಥವಾ 2 ವೀಕ್ಸ್ ನಾವು ಮೆಡಿಕೇಷನ್ ತೊಗೊಂಡ್ರೆ ಪೇಯ್ನ್ ಕಡಿಮೆ ಆಗೋಗ್ತದೆ. ಬಟ್ ಕ್ಯಾನ್ಸರ್ ಇದ್ದರೆ ಏನಾಗುತ್ತೆ ಅಂತಂದರೆ ನಾವು ಮೆಡಿಕೇಷನ್ ತೊಗೊಂಡ್ರೂ ಪೇಯ್ನ್ ಕಡಿಮೆ ಆಗೋದಿಲ್ಲ. ಆ ಮೆಡಿಕೇಷನ್ ತೊಗೊಂಡಾಗ ಒಂದು 2-3 ಅವರ್ಸ್ ಕಡಿಮೆ ಆಗುತ್ತೆ, ಮತ್ತು ವಾಪಸ್ ಪೇಯ್ನ್ ಬಂದುಬಿಡುತ್ತೆ. ಸೊ ಈ ಥರ ಬೋನಲ್ಲಿ ಯಾವ ಪಾರ್ಟಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗಿರುತ್ತೆ. ಸೊ ಮೋಸ್ಟ್ ಕಾಮನ್ ಏರಿಯಾ ಅಂತಂದರೆ ಅರೌಂಡ್ ದ ನೀ. ಸೊ ನೀ ಜಾಯಿಂಟ್ ಅಕ್ಕಪಕ್ಕ ಬೋನ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅಗೇನ್ ಸೇಮ್ ರೀಸನ್, ಇಲ್ಲಿ ಸೆಲ್ಸ್ ಫಾಸ್ಟಾಗಿ ನಮ್ಮ ಬಾಡಿ ಹೈಟ್ ಗೇನ್ ಆಗೋಕ್ಕೆ ಗ್ರೋತ್ ಆಗೋದು, ಬಾಡಿಲಿ ಗ್ರೋತ್ ಆಗೋದು ಇಸ್ ಅರೌಂಡ್ ನೀ. ಸೊ ಅದಕ್ಕೆ ಮೋಸ್ಟ್ ಆಫ್ ದಿಸ್ ಬೋನ್ ಕ್ಯಾನ್ಸರ್ಸನ್ನು ನಾವು ಅರೌಂಡ್ ದ ನೀ ನೋಡುವಂಥದ್ದು. ಸೆಲ್ ಡಿವಿಷನ್ ಜಾಸ್ತಿ ಅಲ್ಲೇ. ಎಸ್, ಸೊ ಈ ಥರ ಪೇಯ್ನ್ 2 to 3 ವೀಕ್ಸ್ ಇದ್ದು ಮಾತ್ರೆ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ, ಮತ್ತು ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಪೇಷಂಟ್ ಸುಮ್ಮನೆ ಕೂತಿದ್ರೆ ತುಂಬ ಜಾಸ್ತಿ ಪೇಯ್ನ್ ಇರೋದು, ಅಥವಾ ಮಲ್ಕೊಂಡಾಗ ನಿದ್ದೆ ಮಾಡೋಕ್ಕಾಗದಷ್ಟು ಪೇಯ್ನ್ ಬರೋದು. ಸೊ ಈ ಥರ ಇತ್ತಂದರೆ ದಿಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್, ದಟ್ ಇಸ್ ದ ಪೇಯ್ನ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.